ಬಾಬಾ ವಂಗ ನುಡ್ದ ಭವಿಷ್ಯ ನಿಜವಾಗ್ತಾ ಇದೆಯಾ? ಪ್ರಪಂಚದಲ್ಲಿ ರೋಚಕ ಬದಲಾವಣೆಗಳು ಆಗ್ತಾ ಇವೆಯಾ? ಈ ಚರ್ಚೆ ಮತ್ತೆ ಈಗ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ. ಹೈದರಾಬಾದ್ನ ಸಿಕಂದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಒಂದು ಮಾತು ಈಗ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಾಧ್ಯವಾದಷ್ಟು ಮಿತವ್ಯಯ ಪಾಲಿಸಿ, ಉಳಿತಾಯದ ಕಡೆ ಗಮನ ಕೊಡಿ, ಅನಗತ್ಯ ಖರ್ಚು ಕಡಿಮೆ ಮಾಡಿ ಎನ್ನುವ ರೀತಿಯ ಸಂದೇಶವನ್ನ ಪ್ರಧಾನಿ ನೀಡಿದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಇದನ್ನ ಜಾಗತಿಕ ಬಿಕ್ಕಟ್ಟಿನ ಮುನ್ಸೂಚನೆ ಎಂದು ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಕೆಲವರು ಇದನ್ನ ಸಾಮಾನ್ಯ ಆರ್ಥಿಕ ಎಚ್ಚರಿಕೆ ಎಂದರೆ, ಇನ್ನು ಕೆಲವರು ದೊಡ್ಡ ಸಂಕಷ್ಟ ಬರೋ ಸೂಚನೆ ಸರ್ಕಾರಕ್ಕಿದೆಯೇ ಎಂದು ಪ್ರಶ್ನಿಸುತ್ತಿದ್ದಾರೆ. ಇದರ ಮಧ್ಯೆ ಬಲ್ಗೇರಿಯಾದ ಭವಿಷ್ಯಗಾರ್ತಿ ಬಾಬಾ ವಂಗ ಹೆಸರು ಮತ್ತೆ ಸದ್ದು ಮಾಡುತ್ತಿದೆ. ಬಾಬಾ ವಂಗ ಬಗ್ಗೆ ಜಗತ್ತಿನಲ್ಲಿ ಹಲವು ಕತೆಗಳು ಹರಿದಾಡುತ್ತಿವೆ. ಬಾಲ್ಯದಲ್ಲೇ ಕಣ್ಣು ಕಳೆದುಕೊಂಡಿದ್ದ ಈ ಮಹಿಳೆ ಭವಿಷ್ಯದ ಅನೇಕ ಘಟನೆಗಳನ್ನ ಮುಂಚಿತವಾಗಿಯೇ ಹೇಳಿದ್ದರು ಎನ್ನುವುದು ಅವರ ಭಕ್ತರ ನಂಬಿಕೆ. ಅಮೆರಿಕದ ಮೇಲೆ ನಡೆದ ದಾಳಿ, ಕೆಲವು ದೊಡ್ಡ ಪ್ರಕೃತಿ ವಿಕೋಪಗಳು, ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ರಾಜಕೀಯ ನಾಯಕರ ಹತ್ಯೆ ಮೊದಲಾದ ಘಟನೆಗಳನ್ನ ಇವರು ಮುಂಚಿತವಾಗಿ ಹೇಳಿದ್ದರು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ ಹೇಳಲಾಗುತ್ತದೆ. ಆದರೆ ಇದರಲ್ಲಿ ಎಷ್ಟು ನಿಜ, ಎಷ್ಟು ನಂತರದಲ್ಲಿ ಕಟ್ಟಿಕೊಡಲಾದ ಕಥೆ ಎನ್ನುವುದರ ಬಗ್ಗೆ ಸ್ಪಷ್ಟ ದಾಖಲೆಗಳಿಲ್ಲ. ಆದರೂ ಜನರು ಭಯಪಡುವಷ್ಟು ಮಟ್ಟಿಗೆ ಅವರ ಭವಿಷ್ಯವಾಣಿಗಳು ವೈರಲ್ ಆಗುತ್ತಲೇ ಇವೆ. ಈಗ 2026ರ ಕುರಿತು ಅವರು ಹೇಳಿದ್ದರು ಎನ್ನಲಾಗುತ್ತಿರುವ ಮಾತು ಮತ್ತೆ ಮುನ್ನೆಲೆಗೆ ಬಂದಿದೆ. ಎರಡು ದೇಶಗಳ ನಡುವೆ ನಡೆಯುತ್ತಿರುವ ಸಂಘರ್ಷಕ್ಕೆ ಮೂರನೇ ಶಕ್ತಿ ಎಂಟ್ರಿ ಕೊಡಲಿದೆ. ಅದು ವಿಶ್ವದ ಮಟ್ಟಿಗೆ ದೊಡ್ಡ ಪರಿಣಾಮ ಉಂಟುಮಾಡಲಿದೆ. ನಂತರ ಅದು ಮೂರನೇ ವಿಶ್ವಯುದ್ಧದ ಮಟ್ಟಿಗೆ ಹೋಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದರು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಯಾಗುತ್ತಿದೆ. ಇದನ್ನು ಈಗ ಹಲವರು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆಗೆ ಹೋಲಿಸುತ್ತಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ವರ್ಷಗಳಿಂದ ಬೆಂಕಿಯಂತೆ ಉರಿಯುತ್ತಿರುವ ಸಂಘರ್ಷಕ್ಕೆ ಈಗ ಅಮೆರಿಕದ ನೇರ ಹಸ್ತಕ್ಷೇಪ ಹೆಚ್ಚಾಗುತ್ತಿರುವುದು ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಆತಂಕ ಉಂಟುಮಾಡಿದೆ. ಇದರಲ್ಲೇ ಅತ್ಯಂತ ದೊಡ್ಡ ಸಮಸ್ಯೆ ಅಂದ್ರೆ ತೈಲ. ಜಗತ್ತಿನ ಬಹುತೇಕ ದೇಶಗಳು ಮಧ್ಯಪ್ರಾಚ್ಯದ ತೈಲದ ಮೇಲೆ ಅವಲಂಬಿತವಾಗಿವೆ. ವಿಶೇಷವಾಗಿ ಹಾರ್ಮೋಜ್ ಜಲಸಂಧಿ ಎಂಬುದು ಜಗತ್ತಿನ ತೈಲ ಸಾಗಣೆಯ ಪ್ರಮುಖ ದಾರಿ. ಅಲ್ಲಿ ಏನಾದರೂ ಯುದ್ಧ ಅಥವಾ ಅಡ್ಡಿಪಡಿತ ಉಂಟಾದರೆ ತೈಲ ಸರಬರಾಜು ಸಂಪೂರ್ಣ ಅಸ್ತವ್ಯಸ್ತವಾಗುವ ಅಪಾಯವಿದೆ. ಈಗಾಗಲೇ ತೈಲದ ಬೆಲೆ ಏರಿಳಿಕೆ ಕಾಣುತ್ತಿದೆ. ಇದೇ ಕಾರಣಕ್ಕೆ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಸಾರಿಗೆ ವೆಚ್ಚ ಎಲ್ಲವೂ ದುಬಾರಿಯಾಗುವ ಭೀತಿಯಿದೆ. ತೈಲ ಬೆಲೆ ಏರಿದರೆ ಅದರ ಪರಿಣಾಮ ಕೇವಲ ವಾಹನಗಳಿಗೆ ಮಾತ್ರ ಸೀಮಿತವಾಗುವುದಿಲ್ಲ. ರೈತ ಹೊಲದಲ್ಲಿ ಬಳಸುವ ಟ್ರ್ಯಾಕ್ಟರ್ನಿಂದ ಹಿಡಿದು ನಗರದಲ್ಲಿ ಓಡುವ ಬಸ್ವರೆಗೂ ಎಲ್ಲದರ ಖರ್ಚು ಹೆಚ್ಚಾಗುತ್ತದೆ. ಕಾರ್ಖಾನೆಗಳಲ್ಲಿ ಉತ್ಪಾದನಾ ವೆಚ್ಚ ಇರುತ್ತದೆ. ಲಾರಿ ಸಾಗಾಟ ದುಬಾರಿಯಾಗುತ್ತದೆ. ಅದರಿಂದ ತರಕಾರಿ, ಅಕ್ಕಿ, ಹಾಲು, ಹಣ್ಣು, ದೈನಂದಿನ ಬಳಕೆಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗುತ್ತದೆ. ಸಾಮಾನ್ಯ ಜನರಿಗೆ ಇದು ನೇರ ಹೊರೆಯಾಗುತ್ತದೆ. ಈಗಾಗಲೇ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಸಣ್ಣ ಹೋಟೆಲ್, ಟೀ ಅಂಗಡಿ, ಬೇಕರಿ ಮಾಲೀಕರಿಗೆ ತಲೆನೋವಾಗುತ್ತಿದೆ. ಅವರು ಬೆಲೆ ಹೆಚ್ಚಿಸಿದರೆ ಜನರ ಖರ್ಚು ಮತ್ತಷ್ಟು ಏರುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಹೇಳಿದ, ಸಾಧ್ಯವಾದಷ್ಟು ದೂರದಿಂದಲೇ ಕೆಲಸ ನಿರ್ವಹಿಸಿ, ಅನಗತ್ಯ ಓಡಾಟ ಕಡಿಮೆ ಮಾಡಿ, ಉಳಿತಾಯ ಮಾಡಿ ಎನ್ನುವ ಸಂದೇಶಕ್ಕೆ ಈಗ ಹೊಸ ಅರ್ಥ ನೀಡಲಾಗುತ್ತಿದೆ. ಕೆಲವರು ಇದನ್ನು ಭವಿಷ್ಯದ ಆರ್ಥಿಕ ಸಂಕಷ್ಟದ ಮುನ್ನೆಚ್ಚರಿಕೆ ಎಂದು ನೋಡುತ್ತಿದ್ದಾರೆ. ಭಾರತ ಸುಪ್ರೀಂ ಕೋರ್ಟ್ ಕೂಡ ಇಂಧನ ಉಳಿತಾಯ ಮತ್ತು ಪರಿಸರ ಸಂರಕ್ಷಣೆ ಕುರಿತ ಚರ್ಚೆಗಳಲ್ಲಿ ಸರ್ಕಾರದ ಕರೆಗೆ ಸ್ಪಂದಿಸಿರುವುದು ಗಮನ ಸೆಳೆದಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಅರ್ಥ ಮಾಡಿಕೊಳ್ಳಬೇಕು. ಬಾಬಾ ವಂಗ ಭವಿಷ್ಯವಾಣಿಗಳನ್ನು 100ಕ್ಕೆ 100 ಸತ್ಯ ಎಂದು ನಂಬುವಂತಿಲ್ಲ. ಯಾಕೆಂದರೆ ಅವರ ಹೆಸರಿನಲ್ಲಿ ಹರಿದಾಡುವ ಅನೇಕ ಭವಿಷ್ಯವಾಣಿಗಳಿಗೆ ದೃಢವಾದ ದಾಖಲೆಗಳೇ ಇಲ್ಲ. ಕೆಲವು ಘಟನೆಗಳು ನಡೆದ ನಂತರ ಇದನ್ನೇ ಅವರು ಹೇಳಿದ್ದರು ಎಂದು ಜನರು ಅರ್ಥೈಸಿಕೊಳ್ಳುವ ಸಂದರ್ಭಗಳೂ ಇವೆ. ಉದಾಹರಣೆಗೆ, ದೊಡ್ಡ ಪ್ರಕೃತಿ ವಿಕೋಪಗಳು, ಆರ್ಥಿಕ ಬಿಕ್ಕಟ್ಟು, ಯುದ್ಧಗಳು ಎಂಬುವು ಮಾನವ ಇತಿಹಾಸದಲ್ಲಿ ಆಗಾಗ ನಡೆಯುತ್ತಲೇ ಬಂದಿವೆ. ಆದ್ದರಿಂದ ಅವುಗಳನ್ನು ಯಾವುದೇ ಒಂದು ಭವಿಷ್ಯಕ್ಕೆ ಜೋಡಿಸುವುದು ಸುಲಭ. ಆದರೆ ಅದರಿಂದ ಅವೆಲ್ಲವೂ 100% ಸತ್ಯವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೂ ಒಂದು ಸಂಗತಿ ನಿಜ. ಜಗತ್ತು ಈಗ ಅಶಾಂತಿಯ ದಿಕ್ಕಿನಲ್ಲಿ ಸಾಗುತ್ತಿರುವ ಭಾವನೆ ಎಲ್ಲೆಡೆ ಇದೆ. ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ಮುಗ್ದಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಕಡಿಮೆ ಆಗಿಲ್ಲ. ಚೀನಾ, ತೈವಾನ್ ವಿಚಾರದಲ್ಲಿ ಕೂಡ ವಿಶ್ವದ ದೊಡ್ಡ ರಾಷ್ಟ್ರಗಳು ಕಣ್ಣು ನೆಟ್ಟಿವೆ. ಈ ಎಲ್ಲಾ ಪ್ರದೇಶಗಳು ಜಾಗತಿಕ ವ್ಯಾಪಾರ, ತೈಲ ಸಾಗಣೆ ಮತ್ತು ಆರ್ಥಿಕತೆಯ ಹೃದಯ ಭಾಗಗಳಂತಿವೆ.
ಎಲ್ಲಾದರೂ ದೊಡ್ಡ ಯುದ್ಧ ಶುರುವಾದ್ರೆ ಅದರ ಹೊಡೆತ ಇಡೀ ವಿಶ್ವಕ್ಕೆ ತಟ್ಟುತ್ತದೆ. ಭವಿಷ್ಯದಲ್ಲಿ ತೈಲದ ಕೊರತೆ ಬಂದ್ರೆ ಏನಾಗಬಹುದು ಅನ್ನೋದು ಈಗಲೇ ಅನೇಕ ತಜ್ಞರ ಚರ್ಚೆಯ ವಿಷಯವಾಗಿದೆ. ತೈಲವೇ ಜಗತ್ತಿನ ಆರ್ಥಿಕತೆಯ ರಕ್ತದಂತಿದೆ. ಸಾರಿಗೆ, ವಿದ್ಯುತ್, ಕೈಗಾರಿಕೆ, ವಿಮಾನಯಾನ, ಹಡಗು ಸಾಗಾಟ ಎಲ್ಲವೂ ಅದರ ಮೇಲೆ ನಿಂತಿವೆ. ಒಂದು ವಾರ ತೈಲ ಸರಬರಾಜು ನಿಂತರೂ ಜಾಗತಿಕ ಮಾರುಕಟ್ಟೆ ಕುಸಿಯಬಹುದು. ಷೇರುಪೇಟೆಗಳಲ್ಲಿ ಭಾರೀ ಅಸ್ಥಿರತೆ ಕಾಣಿಸಬಹುದು. ಉದ್ಯೋಗ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗಬಹುದು. ಆಹಾರ ಕೊರತೆ ಉಂಟಾಗಬಹುದು. ಬಡ ರಾಷ್ಟ್ರಗಳು ಹೆಚ್ಚು ಸಂಕಷ್ಟಕ್ಕೆ ಸಿಲುಕಬಹುದು. ಬಾಬಾ ವಂಗ ಭವಿಷ್ಯವಾಣಿಗಳಲ್ಲಿ ಯುದ್ಧಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಯಾಗುತ್ತದೆ. ಮಾನವನು ತನ್ನದೇ ಲೋಭದಿಂದ ವಿಶ್ವವನ್ನು ಸಂಕಷ್ಟಕ್ಕೆ ತಳ್ಳುತ್ತಾನೆ. ದೊಡ್ಡ ರಾಷ್ಟ್ರಗಳ ಸಂಘರ್ಷದಿಂದ ಅನೇಕ ದೇಶಗಳು ನಾಶವಾಗುತ್ತವೆ. ಆರ್ಥಿಕ ಬಿಕ್ಕಟ್ಟು ಮಾನವನ ಬದುಕನ್ನು ಕಷ್ಟಪಡಿಸುತ್ತದೆ ಎನ್ನುವ ರೀತಿಯ ಮಾತುಗಳನ್ನು ಅವರು ಹೇಳಿದ್ದರು ಎಂದು ಹಲವರು ಹಂಚಿಕೊಳ್ಳುತ್ತಾರೆ. ಇದರಲ್ಲಿ ಕೆಲವು ಮಾತುಗಳು ಇಂದಿನ ಜಗತ್ತಿನ ಪರಿಸ್ಥಿತಿಗೆ ಹೋಲಿಕೆಯಾಗಿ ಕಾಣುತ್ತಿರುವುದರಿಂದ ಜನರು ಮತ್ತಷ್ಟು ಆತಂಕಪಡುತ್ತಿದ್ದಾರೆ. ಒಟ್ಟಾರೆ ನೋಡಿದರೆ ಪ್ರಧಾನಿ ಮೋದಿ ನೀಡಿದ ಮಿತವ್ಯಯದ ಕರೆ, ಜಾಗತಿಕ ತೈಲ ಬಿಕ್ಕಟ್ಟು, ಪಶ್ಚಿಮ ಏಷ್ಯಾದ ಸಂಘರ್ಷ, ಬೆಲೆ ಏರಿಕೆ, ಬಾಬಾ ವಂಗ ಭವಿಷ್ಯ ಇವೆಲ್ಲವೂ ಸೇರಿ ಜನರಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಮಾಡಿವೆ. ಆದರೆ ಭಯಕ್ಕಿಂತ ಜಾಗ್ರತೆ ಮುಖ್ಯ. ಜಗತ್ತಿನಲ್ಲಿ ಯುದ್ಧಗಳು ನಡೆದಾಗಲೆಲ್ಲ ಸಾಮಾನ್ಯ ಜನರ ಜೀವನವೇ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿದೆ ಎನ್ನುವುದು ಇತಿಹಾಸ. ಅದಕ್ಕಾಗಿ ಈಗಲೇ ಉಳಿತಾಯ, ಮಿತವ್ಯಯ, ಇಂಧನ ಸಂರಕ್ಷಣೆ, ಪರ್ಯಾಯ ಶಕ್ತಿಯ ಬಳಕೆ ಇವುಗಳ ಬಗ್ಗೆ ಸರ್ಕಾರಗಳು ಹೆಚ್ಚು ಒತ್ತಡ ಹಾಕುತ್ತಿವೆ. ಭವಿಷ್ಯದಲ್ಲಿ ಏನಾಗುತ್ತದೆ ಅನ್ನೋದನ್ನು ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಈಗ ನಡೆಯುತ್ತಿರುವ ಜಾಗತಿಕ ಬೆಳವಣಿಗೆಗಳನ್ನು ನೋಡಿದರೆ ಮುಂದಿನ ಕೆಲವು ವರ್ಷಗಳು ಆರ್ಥಿಕ ಹಾಗೂ ರಾಜಕೀಯವಾಗಿ ತುಂಬಾ ಸೂಕ್ಷ್ಮವಾಗಿರಲಿವೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಾಣುತ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.